ಒಂದ್ 4 ದಿನ ಹಿಂದೆ ಒಬ್ಬ ರೈತರು ಫೋನ್ ಮಾಡಿದ್ರು. ನಮ್ದು ಅವ್ರು ಹಳೆ ರೈತರು ಕೂಡ. ಸೊ ಅವರು ವರ್ಷ ಏನ್ ಮಾಡ್ತಾರೆ ಅಂದ್ರೆ ಮೆಣಸಿನ ಗಿಡ ಬೆಳಿತಾರೆ. ಈ ವರ್ಷನೂ ಮೆಣಸಿನ ಗಿಡ ಮಾಡಿದ್ದಾರೆ. ಎಷ್ಟು ಎಕರೆ ಮಾಡಿದಾರೆ ಅಂದ್ರೆ 14 ಎಕರೆ ಮಾಡಿದ್ದಾರೆ. ಸೊ ಅವರು ಹಾಕಿದಾಗ ಸರ್ ತುಂಬಾನೇ ವೈರಸ್ ಮುಟ್ರು ಬರ್ತಾ ಇದೆ, ಜಾಸ್ತಿ ಕಾಯಿ ಅಥವಾ ಹೂ ಉದುರ್ತಾ ಇದೆ ಅಂತ ಹೇಳಿದ್ರು. ಫೋಟೋ ಮತ್ತು ವಿಡಿಯೋ ಕಳಿಸ್ಕೊಡಿ ಸರ್ ಅಂದಾಗ ಅವ್ರು ವಿಡಿಯೋ ಫೋಟೋ ಕಳಿಸ್ಕೊಟ್ರು. ನಾನು ಅದನ್ನ ಡಯಾಗ್ನೋಸ್ ಮಾಡಿದಾಗ ಅಲ್ಲಿ ನನಗೆ ಪ್ರಾಬ್ಲಮ್ ಏನ್ ಕಂಡ್ರೆ ಅತಿಯಾದ ಅವರು ಕೀಟನಾಶಕಗಳನ್ನ ಮತ್ತು ಸರಿಯಾದ ಮಿಶ್ರಣ ಮಾಡಲಾರ್ದೆ ಅಂತ ಸ್ಪ್ರೇ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಕಂಪ್ನಿದು MNC ಕಂಪ್ನಿದು ಬಹಳ ಹೈ ಡೋಸ್ ಆಗಿ ಹೊಡಿದ್ದಾರೆ. ಅದರಿಂದ ಆಗಿ ಅವ್ರಿಗೆ ಏನಾಗಿದೆ ಅಂದ್ರೆ ಸೊ ಅವರಿಗೆ ಡ್ಯಾಮೇಜ್ ಆಗಿದೆ, ನರ್ವ್ ಸಿಸ್ಟಮ್ ಎಲ್ಲ ತುಂಬಾನೇ ಡ್ಯಾಮೇಜ್ ಆಗಿದೆ. ಅದಕ್ಕೋಸ್ಕರ ಅವ್ರದ್ದು ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವ್ರದ್ದು ರಿಕವರಿ ಆಗ್ತಾ ಇಲ್ಲ ಗಿಡ. ಸೊ ಅದಕ್ಕೆ ನಾನು ಏನ್ ಹೇಳೋದು ಅಂದ್ರೆ ಸರ್, ಮೊದಲನೇದಾಗಿ ನೀವು ಪ್ರತಿ 4 ದಿನ ಅಥವಾ 5 ದಿನಕ್ಕೊಮ್ಮೆ ಸ್ಪ್ರೇ ಮಾಡೋದನ್ನ ಮೊದಲೇ ಬಂದ್ ಮಾಡಿದಾಗೆ ಕಂಪ್ಲೀಟ್ ಒಂದು 7 ಡೇಸ್ ಅದಕ್ಕೆ ರೆಸ್ಟ್ ಕೊಡಿ. ಅದಾದ್ಮೇಲೆ ನಾವು ಅವ್ರಿಗೆ ಏನ್ ಮಾಡಿದೆ ಅಂದ್ರೆ ಡಯಾಗ್ನೋಸ್ ಮಾಡಿದಾಗ ನನಗೆ ಅದಕ್ಕೆ ರಿಕವರಿ ಆಗ್ಬೇಕಂದ್ರೆ ನಮ್ದು ಒಂದು CVD ಎಕ್ಸ್ಟ್ರಾಕ್ಟ್ ಹೆಸರಿಂದ ಕೃಷಿಕ ಅಂತಿತ್ತು. ಸೊ ಅದಕ್ಕೋಸ್ಕರ ನಾವು ಕೃಷಿಕ 2 ಡೋಸ್ ನಾನು ಅವ್ರಿಗೆ ರೆಕಮೆಂಡ್ ಮಾಡಿದೆ. ಅದೇ ರೀತಿಯಾಗಿ ಮೈಕ್ರೋನ್ಯೂಟ್ರಿಯೆಂಟ್. ಸೊ ಫಸ್ಟ್ ಏನ್ ಮಾಡಿ ಸರ್, ಅದಕ್ಕೆ ಸ್ಟ್ರೆಸ್ ಕಡಿಮೆ ಆಗ್ಬೇಕು. ಕಂಪ್ಲೀಟ್ ಆಗಿ ಅದಕ್ಕೆ ಸ್ಟ್ರೆಸ್ ಕಡಿಮೆ ಆದಾಗ ನಿಮ್ಗೆ ರಿಕವರಿ ಆಗುತ್ತೆ ಪ್ಲಾಂಟ್. ಇಲ್ಲಾಂದ್ರೆ ನಾವು ಪ್ರತಿ ಬಾರಿನೂ ಪೆಸ್ಟಿಸೈಡ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಪ್ಲಾಂಟ್ ರಿಕವರಿ ಆಗಲ್ಲ. ಅದು ಏನಾಗಿದೆ, ಜಾಸ್ತಿ ಅವ್ರಿಗೆ ತ್ರಿಪ್ಸು ಮೈಟ್ಸು ಅಟ್ಯಾಕ್ ಗಿಂತ ಅವರು ಪೆಸ್ಟಿಸೈಡ್ ಏನ್ ಸ್ಪ್ರೇ ಮಾಡಿದಾರ ಅದರಿಂದನೇ ಜಾಸ್ತಿ ಅವ್ರಿಗೆ ಆ ಗಿಡನ ಅಟ್ಯಾಕ್ ಅಥವಾ ಅದು ಗಿಡ ಹಾಳಾಗಿದೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಅವ್ರಿಗೆ 2 ಡೋಸ್ ಕೊಡ್ತೀನಿ ಸರ್ ತಂದಾಗ 2 ಡೋಸ್ ಅವ್ರಿಗೆ ಪ್ರಿಪೇರ್ ಮಾಡಿದ್ವಿ. ಆ ಪ್ರಿಪೇರ್ ಮಾಡಿದಾಗ ನೋಡ್ಬೋದು ಅವ್ರಿಗೆ ನಾವು ನೆಕ್ಸ್ಟ್ ಕಳಿಸ್ತಾ ಇದೀವಿ. ಟೋಟಲ್ 14 ಎಕರೆ ಅವ್ರದ್ದು ನೋಡ್ಬೋದು. ಪಾರ್ಸಲ್ ಅವ್ರದ್ದು ರೆಡಿ ಆಗಿದೆ. ಈ ಪಾರ್ಸಲ್ ಅವ್ರಿಗೆ ಶಾಪೂರಿಂದ ಆ ಫಾರ್ಮರ್ ಕಳಿಸ್ತಾ ಇದೀವಿ. ಅವ್ರಿಗೆ ಒಳ್ಳೆ 2 ಡೋಸ್ ರೆಡಿ ಮಾಡಿದೀನಿ. ಒಂದು ಸ್ಟ್ರೆಸ್ ಮತ್ತೆ ಅದಾದ್ಮೇಲೆ ಮತ್ತೆ ವೈರಸ್ಗೆ ಅಂತ ಸ್ಲೋಲಿ ಅವ್ರಿಗೆ ಏನಂದ್ರೆ ಸರ್ ಒಂದ್ಸಲ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ನಂಗೆ ಸೆಟ್ ಆದ್ರೆ ಸಾಕಂತ ನಾನು ಅವ್ರು ಹೇಳಿದ್ರು. ಅದಕ್ಕೋಸ್ಕರ 2 ಡೋಸ್ ರೆಡಿ ಮಾಡಿದ್ವಿ. ಇದೇ ರೀತಿ ನಿಮಗೂ ಹೆಚ್ಚಿನ ಮಾಹಿತಿಯಾಗಿ ಯಾವುದೇ ಬೆಳೆ ಇರಲಿ ಆ ಬೆಳೆನ ನೀವು ಫೋಟೋ ಕಳಿಸ್ಕೊಟ್ಟಾಗ ನಮಗೆ ಪ್ರಾಡಕ್ಟ್ ಸೇಲ್ಗಿಂತ ನಮಗೆ ಸರ್ವಿಸ್ ಇಂಪಾರ್ಟೆಂಟ್, ರೈತರಿಗೆ ಸಲಹೆ ಇಂಪಾರ್ಟೆಂಟ್ ಹೇಳ್ತೀನಿ. ನಮ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಾ ಇಲ್ಲ, ನಾ ರೈತರಿಗೆ ತಿಳಿ ಹೇಳ್ತೀವಿ ಯಾರಿಂದ ಫೇಮಸ್ ಆಗುತ್ತಾರೆ. ಬಹಳ ಜನಕ್ಕೆ ಎಲ್ಲ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡ್ತಾರೆ. ನಾವು ಆತರ ಅಲ್ಲ, ರೈತರಿಗೆ ನಾವು ಸಲಹೆ ಕೊಡ್ತೀವಿ. ಮೇನ್ ಆಗಿ ನಮ್ದು ಇಂಪಾರ್ಟೆನ್ಸ್ ರೈತ ಮಿತ್ರ ಆಗಿರೋದೇನಂದ್ರೆ ನಾವು ರೈತರಿಗೆ ಸಲಹೆ ಕೊಡ್ತೇವೆ ಅಂತ ಹೇಳ್ತೇನೆ. ಇದೇ ರೀತಿಯಾಗಿ ಹೆಚ್ಚಿನ ಕೃಷಿ ವಿಡಿಯೋಗಳಿಗಾಗಿ ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ನೀವು ಯೂಟ್ಯೂಬ್ದಾಗ ವಿಡಿಯೋ ನೋಡ್ತೀರಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗುತ್ತೆ ಅಂತ. ಧನ್ಯವಾದಗಳು.